ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿಕೊಂಡು ರಾಸಾಯನಿಕ ರಹಿತವಾಗಿ ಹೆಚ್ಚು ಯಾವುದೇ ಆಡಂಬರ ದುಂದುವೆಚ್ಚವನ್ನು ಮಾಡದೆ ಅತ್ಯಂತ ಸರಳವಾಗಿ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗವನ್ನು ಮಾಡಿಕೊಂಡು ಒಂದು ನಾಗಮಂಡಲವನ್ನ ಮಾಡ್ತಾ ಇದ್ದೇವೆ. ಸಂಜೀವಿನಿ ಗೋಧಾಮ ಮತ್ತು SKF ಇವರ ಸಹಯೋಗದಿಂದ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಆಯೋಜನೆಗೊಂಡಿರುವಂಥದ್ದು. ಮೊದಲನೇದಾಗಿ ಕೃಷಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಒಂದಷ್ಟು ಚಟುವಟಿಕೆಯನ್ನ ಸನ್ಮಾನ್ಯ ರಾಮಕೃಷ್ಣ ಆಚಾರ್ಯರು ಒಂದು ಭಗೀರಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರೊಂದು ಬಹಳ ಕನಸಿನ ಯೋಜನೆ ಯಾವುದು ಕೇಳಿದ್ರೆ ರೈತರಿಗೆ ಒಂದು ರೈತ ಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದು. ಅದಕ್ಕೆ ಚಾಲನೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಿದಾಗ ನಾಗಮಂಡಲದ ಮೂಲಕವೇ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ನಾಗಮಂಡಲದ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ನಾಗಮಂಡಲ ಅನೇಕ ಕಡೆಗಳಲ್ಲಿ ಆಗ್ತಾ ಇರುತ್ತದೆ, ಆದರೆ ಸಂಜೀವಿನಿ ಗೋಧಾಮದಲ್ಲಿ ಆಗ್ತಾ ಇರುವಂತಹ ನಾಗಮಂಡಲ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ನಾಗಮಂಡಲ. ಜನರಿಗೆ ಪ್ರಾಚೀನ ಕಾಲದಲ್ಲಿ ಒಂದು ನಾಗಮಂಡಲ ಹೇಗೆ ನಡೀತಾ ಇತ್ತು ಮತ್ತು ಅದಕ್ಕಿರುವಂತಹ ಶಾಸ್ತ್ರೀಯವಾದಂತಹ ಆಗಮೋಕ್ತವಾದಂತಹ ಹಿನ್ನೆಲೆ ಏನು ಇದೆಲ್ಲವನ್ನ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಒಂದು ಮಾದರಿ ನಾಗಮಂಡಲವನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಹಿಂದೆ ಕಬ್ಬಿನಾಲೆಯಲ್ಲೊಂದು ಬಹಳ ಸರಳವಾದಂತಹ ನಾಗಮಂಡಲವನ್ನು ಆಚರಣೆ ಮಾಡಿದ್ರು. ಆದರೆ ಪ್ರಕೃತಿಗೆ ಹತ್ತಿರವಾಗಿರುವಂತಹ ನಿಸರ್ಗದ ಜೊತೆಗೆ ಒಂದು ಅವಿನಾಭಾವದಂತಹ ಸಂಬಂಧವನ್ನು ಹೊಂದಿರುವಂತಹ ನಾಗನ ಆರಾಧನೆ ನಿಜಕ್ಕೂ ಕೂಡ ಹೇಗೆ ನಡಿಬೇಕು ಅನ್ನೋದನ್ನ ಸಂಜೀವಿನಿ ಗೋಧಾಮದಲ್ಲಿ ನಾವು 21ನೇ ತಾರೀಕಿನಂದು ನೋಡ್ಲಿಕ್ಕಿದ್ದೇವೆ. ಯಾವುದೇ ಸದ್ದುಗದ್ದಲ ಇಲ್ಲದೆ ಮಂಗಳವಾದ್ಯಗಳು, ಆಗಮೋಕ್ತ ದೇವಾಲಯಗಳಲ್ಲಿ ಬಳಕೆ ಆಗುವಂತಹ ಪಂಚವಾದ್ಯ, ತಿಮಿಲೆ, ಈ ರೀತಿಯಾದಂತಹ ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿಕೊಂಡು ರಾಸಾಯನಿಕ ರಹಿತವಾಗಿ ಹೆಚ್ಚು ಯಾವುದೇ ಆಡಂಬರ ದುಂದುವೆಚ್ಚವನ್ನು ಮಾಡದೆ ಅತ್ಯಂತ ಸರಳವಾಗಿ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗವನ್ನು ಮಾಡಿಕೊಂಡು ಒಂದು ನಾಗಮಂಡಲವನ್ನ ಮಾಡ್ತಾ ಇದ್ದೇವೆ. ಈ ನಾಗಮಂಡಲದ ವಿವರಗಳನ್ನು ಈಗಾಗಲೇ ಈ ತಂತ್ರಿವರ್ಯರಾದಂತಹ ಕುಮಾರಗುರು ತಂತ್ರಿ ಕೊರಂಗ್ರಪಾಡಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಅದರ ಬಗ್ಗೆ ಒಂದು ಪ್ರೆಸ್ ನೋಟ್ನಲ್ಲಿ ನಾವು ಬಹಳ ವಿವರವಾಗಿ ಅದರ ಮಾಹಿತಿಯನ್ನು ಕೊಡುವರಿದ್ದೇವೆ. ಇನ್ನೊಂದು, ಈ ವರ್ಷ ಮೊದಲ ಬಾರಿಗೆ ಆಚರಣೆ ಆಗ್ತಾ ಇರುವಂತಹ ಒಂದು ಕೃಷಿ ಸಂಕೀರ್ಣ ಇನ್ನು ಪ್ರತಿ ವರ್ಷ ಈ ಭಾಗದಲ್ಲಿ ಆಗುವುದಿದೆ. ಯುವ ಸಮುದಾಯವನ್ನ ಹೇಗೆ ಕೃಷಿಯ ಕಡೆಗೆ ಆಕರ್ಷಣೆಗೆ ಆಕರ್ಷಿತರನ್ನಾಗಿಸಬೇಕು ಅಥವಾ ಹಳ್ಳಿಯ ಬದುಕು ಮುಂದಿನ ದಿನಗಳಲ್ಲಿ ಯಾಕೆ ಅನಿವಾರ್ಯ ಅನ್ನುವುದನ್ನ ತಿಳಿಸಿಕೊಡುವಂತ ನಿಟ್ಟಿನಲ್ಲಿ ಒಂದು 3 ಕೃಷಿ ವಿಚಾರ ಸಂಕೀರ್ಣಗಳು ಮತ್ತು ಸಂಜೆಯ ಹೊತ್ತಿಗೆ ನಾಡಿನ ದೊಡ್ಡ ಕೃಷಿ ಸಾಧಕರಾಗಿರುವಂತಹ ಮಿತ್ತಬಾಗಿಲು ದೇವರಾಯರನ್ನ ಇಲ್ಲಿಗೆ ಕರೆಸಿ ಅವರಿಗೆ ರೈತಪೀಠ ಪ್ರಶಸ್ತಿಯನ್ನ ಘೋಷಣೆ ಮಾಡುವುದು. ಆ ರೈತಪೀಠ ಪ್ರಶಸ್ತಿ ಈಗಾಗಲೇ ಅವರು ಅನೇಕ ಬಾರಿ ಹೇಳಿದ್ದಾರೆ. ಸಮಾಜದಲ್ಲಿ ರೈತರು ಅನ್ನುವಂತಹ ವೃತ್ತಿಗೆ ಅದೊಂದು ಥ್ಯಾಂಕ್ಲೆಸ್ ಜಾಬ್ ಆಗಿದೆ. ಹಾಗಾಗಿ ಅವರ ಶ್ರಮವನ್ನ, ಪರಿಶ್ರಮವನ್ನ, ಅವರ ತ್ಯಾಗವನ್ನ ಗುರುತಿಸುವುದರಲ್ಲಿ ನಮ್ಮ ಸಮಾಜ ಸೋತಿದೆ. ಇನ್ನಾದರೂ ಕೂಡ ನಾವು ಅದನ್ನು ಸರಿಪಡಿಸಿಕೊಳ್ಬೇಕು. ರೈತರಿಗೆ ಸರಿಯಾದಂತಹ ಒಂದು ಗೌರವವನ್ನು ಈ ಸಮಾಜ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೈತ ಪೀಠ ಪ್ರಶಸ್ತಿಯನ್ನ ಆರಂಭ ಮಾಡುವವರಿದ್ದಾರೆ. ಈ ವರ್ಷದಿಂದ ಅದು ಆರಂಭಗೊಳ್ತಾ ಇದೆ. ನಾವು ಸಂಜೀವಿನಿ ಗೋಧಾಮದಲ್ಲಿ ಅನೇಕ ಕೃಷಿಯ ಪ್ರಯೋಗಗಳನ್ನು ನೋಡ್ತಾ ಇದ್ದೇವೆ. ಒಬ್ಬ ಮನುಷ್ಯ ಹೇಗೆ ಕೃಷಿಯನ್ನೇ ನಂಬಿಕೊಂಡು ಸಮಗ್ರ ಕೃಷಿಯ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಪ್ರಯೋಗಶಾಲೆಯ ರೂಪದಲ್ಲಿ ಈ ಸಂಜೀವಿನಿ ಗೋಧಾಮ ಇದೆ. ಆ ಸಂಜೀವಿನಿ ಗೋಧಾಮದ ವತಿಯಿಂದ ಕೊಡಲ್ಪಡುವ ರೈತಪೀಠ ಪ್ರಶಸ್ತಿಯ ಆರಂಭ ಈ ನಾಗಮಂಡಲದ ಮೂಲಕ ಆಗುವುದಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಪ್ರಚಾರ ಪ್ರಸಿದ್ಧಿಯನ್ನು ಯಾವ ಕಾರಣಕ್ಕೆ ಕೊಡಬೇಕು ಅಂದ್ರೆ, ನಾವು ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿರುವವರು, ಒಂದು ಇಕೋ ಸೆನ್ಸಿಟಿವ್ ಝೋನ್, ಹೇಗೆ ನಮ್ಮ ಈ ಎಲ್ಲ ಭಾಗಗಳು ಒಂದು ಇಂಡಸ್ಟ್ರಿಯಲೈಸ್ ಆಗ್ತಾ ಇದೆ. ಹಾಗಾಗಿ ಹೇಗೆ ನಮ್ಮ ಪ್ರಕೃತಿಯನ್ನ, ಪರಿಸರವನ್ನ, ಕೃಷಿಯನ್ನ ಉಳಿಸುವುದರ ಜೊತೆಗೆ ನಮ್ಮ ಮುಂದಿನ ಯುವಜನತೆಯನ್ನ ನಮ್ಮ ಊರುಗಳಲ್ಲೇ ಉಳಿಸಿಕೊಂಡು ಸಂಸ್ಕೃತಿಯನ್ನ ಪೋಷಿಸುವ ಕೆಲಸವನ್ನ ಮಾಡಬಹುದು ಅನ್ನುವುದಕ್ಕೆ ಈ ಕಾರ್ಯಕ್ರಮ ಒಂದು ವೇದಿಕೆ ಆಗುವುದಿದೆ. ಅದಕ್ಕೆ ನಾಗಮಂಡಲದ ಮೂಲಕ ಚಾಲನೆ ಸಿಗುವುದಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಬೇಕು ಮತ್ತು ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರ ಸಂದೇಶಗಳು, ಇದರ ಆಶಯ ಏನಿದೆ ಅದನ್ನ ಜನರವರೆಗೆ ತಲುಪಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು.